ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣ ಬಾಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ತೀರಾ ಬಡವರು ಮಕ್ಕಳು ಓದ್ತಾ ಇರುವಂಥದ್ದು ಪದವಿ ಕಾಲೇಜುಗಳಲ್ಲಿ, ಅದು ಸರ್ಕಾರಿ ಪದವಿ ಕಾಲೇಜುಗಳು. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಓದುವಂಥ ಮಕ್ಕಳಿಗೆ ಮೂಲಭೂತ ಸೌಲಭ್ಯ ಬೇಕು. ಅದರಲ್ಲಿ ಮುಖ್ಯವಾದಂಥ ಮೂಲಭೂತ ಸೌಲಭ್ಯ ಎಲ್ಲ ಪಾಠಗಳಿಗೂ ಹೇಳುವಂಥ ಉಪನ್ಯಾಸಕ ಬೇಕು. ಆದರೆ ಈಗಾಗಲೇ ಇರುವಂಥ ಮಾಹಿತಿ ಪ್ರಕಾರ ಈ ಬಾರಿ ಏನು UGC ನಿಯಮದ ಪ್ರಕಾರ ಇಲ್ಲಿ ಅತಿಥಿ ಉಪನ್ಯಾಸಕರ ನೇಮಕದಲ್ಲಿ ಒಂದಿಷ್ಟು ಗೊಂದಲ ಉಂಟಾಗಿದೆ. UGC ಅವರು ಹೇಳೋ ಪ್ರಕಾರ ಈಗ ಅವರನ್ನು ವಿದ್ಯಾರ್ಹತೆಯ ಆಧಾರದಲ್ಲಿ ಅವರನ್ನು ನೇಮಕ ಮಾಡಿರಿ ಅನ್ನೋದು ಒಂದು ಕಡೆ ಇದೆ. ಆದರೆ ಈಗಾಗಲೇ ಅಲ್ಲಿ ಅನುಭವ ಹೊಂದಿರುವಂಥ ಸಾಕಷ್ಟು ಜನ ಉಪನ್ಯಾಸಕರು ಕೆಲಸ ಮಾಡ್ತಾಯಿದ್ದಾರೆ. ಈಗ ಅವರು ಕೆಲಸ ಕಳೆದುಕೊಳ್ಳುವಂಥ ಅನಿವಾರ್ಯತೆ ಉಂಟಾಗಿದೆ. UGC ನಿಯಮದ ಪ್ರಕಾರನೇ ಅವರನ್ನು ನೇಮಕ ಮಾಡಿಕೊಂಡ್ರೆ ಈಗಾಗಲೇ 10-15 ವರ್ಷ ಕೆಲಸ ಮಾಡಿದ್ರು ತಮ್ಮ ಕೆಲಸವನ್ನು ಕಳೆದುಕೊಂಡು ಹೋಗ್ತಾರೆ. ಅಲ್ಲಿ ವಿದ್ಯಾರ್ಹತೆಯನ್ನು ಇದ್ದರೆ ಮಾತ್ರ ಅವರು ಕೆಲಸಕ್ಕೆ ಹೋಗುವಂಥ ಸ್ಥಿತಿ. ಈ ಕಾರಣಕ್ಕಾಗಿ ಈಗ ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲಿ ಏನು ಧಾರವಾಡ, ಕಲಬುರಗಿ ಮತ್ತು ಬೆಂಗಳೂರಿನ ಹೈಕೋರ್ಟದಲ್ಲಿ ಈ ಕುರಿತು ವಿಚಾರಣೆ ನಡೆದು ಇನ್ನೂ ತೀರ್ಪು ಬರಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಗಾಗಲೇ ಪದವಿ ಕಾಲೇಜುಗಳು ಆರಂಭವಾಗಿ ಎಲ್ಲ ಯೂನಿವರ್ಸಿಟಿಗಳಲ್ಲೂ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಈಗಾಗಲೇ ಆರಂಭವಾಗಿ 2 ತಿಂಗಳಾಗಿದೆ. ಇನ್ನು ಕೊಪ್ಪಳ ವಿಶ್ವವಿದ್ಯಾಲಯಕ್ಕೆ ಬಂದರೆ ಈಗಾಗಲೇ 1-2.5 ತಿಂಗಳಿನಿಂದಲೇ ಈಗಾಗಲೇ ತರಗತಿಗಳು ಆರಂಭವಾಗಿದೆ. ಇಲ್ಲಿ ತರಗತಿ ಆರಂಭವಾಗಿದ್ದು ಇಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಉಪನ್ಯಾಸಕರು ನೇಮಿಸಿಕೊಂಡು ಅಥವಾ ಪ್ರೊಫೆಸರ್ಗಳನ್ನು ನೇಮಿಸಿಕೊಂಡು ಅಲ್ಲಿ ಪಾಠಗಳು ನೀಡ್ತೀವಿ. ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಉಪನ್ಯಾಸಕರ ಕೊರತೆ ಕಾಣ್ತದೆ. ಇಲ್ಲಿ ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜು ಒಂದೆಲ್ಲೇ ತೆಗೆದುಕೊಂಡ್ರೆ ಸುಮಾರು 3,000 ವಿದ್ಯಾರ್ಥಿಗಳಿರುವಂಥ ಕಾಲೇಜಿನಲ್ಲಿ ಇಲ್ಲಿ ಸರಿಸುಮಾರು 80ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರೇ ಇದ್ದರು. ಇಲ್ಲಿ ಸುಮಾರು 10-15 ಜನ ಮಾತ್ರ ಖಾಯಂ ಉಪನ್ಯಾಸಕರಿದ್ದಾರೆ. ಅಂದರೆ ಇಲ್ಲಿ ಬರುವಂಥ ಪಾಠಗಳಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಇಲ್ಲಿ ಮುಂಜಾನೆ ಬಂದು ಅಲ್ಲೇ ಕಾಲೇಜಿನಲ್ಲಿ ಕಾಲಹರಣ ಮಾಡಿಕೊಂಡು ಹೋಗಬೇಕು ಅಥವಾ 1 ಅಥವಾ 2 ತರಗತಿಗಳನ್ನು ಮುಗಿಸ್ಕೊಂಡು ನಂತರ ಅವರು ಯಾವುದೇ ತರಗತಿ ಇಲ್ಲದೆ ಇಡೀ ದಿನ ಕಾಯುವಂಥ ಸ್ಥಿತಿ ಇದೆ. ಮತ್ತು ಅವರು ಹೇಳೋ ಪ್ರಕಾರ ಮುಂಜಾನೆ ಕಾಲೇಜ್ ಸಮಯಕ್ಕೆ ಬಂದಾಗ ನಂತರ ವಾಪಸ್ ಹೋಗಲು ನಮ್ಮ ಗ್ರಾಮೀಣ ಭಾಗಕ್ಕೆ ಬಸ್ಸುಗಳಿಲ್ಲದ ಸಂದರ್ಭದಲ್ಲಿ ನಾವು ಮಧ್ಯಾಹ್ನದವರೆಗೆ ಇಲ್ಲೇ ಕಾಯಬೇಕಾಗಿದೆ. ನಮ್ಗೆ ಅತಿಥಿ ಉಪನ್ಯಾಸಕರನ್ನು ನೇಮಿಸ್ತಿರೋ ಅಥವಾ ಕಾಯಂ ಉಪನ್ಯಾಸಕರು ನೇಮಿಸ್ತಿರೋ, ಆದರೆ ಉಪನ್ಯಾಸಕರು ನೇಮಿಸ್ರಿ, ಹಾಗೆ ನಮಗೆ ಪಾಠವನ್ನು ನಡೀಲಿ ಅನ್ನೋದು ಒಂದು ಕಡೆ. ಅದ್ರ ಜೊತೆಗೆ ಈಗಾಗಲೇ 2.5 ತಿಂಗಳಾಗಿರುವಂಥ ಕಾರಣಕ್ಕಾಗಿ ಈಗ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಈಗ ಪರೀಕ್ಷೆಗಳ ಸಿದ್ಧತೆ ನಡೆದಿದೆ. ಇನ್ನೂ 1-1.5 ತಿಂಗಳಲ್ಲಿ ಪರೀಕ್ಷೆ ಆರಂಭವಾಗಿದೆ. ಈ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೋಬೇಕು. ಯಾವುದೇ ಪಾಠಗಳಾಗದೇ ಇರುವಂಥ ಕಾರಣಕ್ಕಾಗಿ ನಾವು ಹೇಗೆ ಬರೀಬೇಕು, ಹಾಗಾಗಿ ಪರೀಕ್ಷೆಯನ್ನಾದರೂ ಮುಂದೂಡಿರಿ ಅಥವಾ ಈ ಸಮಸ್ಯೆಗೆ ಬಗೆಹರಿಸ್ತೀರಿ ಅನ್ನೋದು ವಿದ್ಯಾರ್ಥಿಗಳ ಅಳಲಾಗಿದೆ. ಜೊತೆಗೆ ಇನ್ನು ಕೊಪ್ಪಳದ ಜಿಲ್ಲೆಯಲ್ಲಿ ಹಾಕೊಂಡ್ರೆ ಇಲ್ಲಿರುವಂಥ 34 ಪದವಿ ಕಾಲೇಜುಗಳಿವೆ. ಅದರಲ್ಲಿ 15 ಸರ್ಕಾರಿ ಪದವಿ ಕಾಲೇಜುಗಳಿವೆ. ಈ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಸರಿಸುಮಾರು ಒಟ್ಟು 450ಕ್ಕೂ ಹೆಚ್ಚು ಉಪನ್ಯಾಸಕರು ಬೇಕು. ಆದರೆ ಇಲ್ಲಿರೋದು ಕೇವಲ 65 ಉಪನ್ಯಾಸಕರು ಮಾತ್ರ ಕಾಯಂ ಇದ್ದಾರೆ. ಈಗ ಅವರಷ್ಟೇ ಕೆಲಸ ಮಾಡ್ತಿದ್ದಾರೆ. ಉಳಿದವರು ಈ ತರಗತಿ ಇಲ್ಲದೆ ಸಾಕಷ್ಟು ಜನ ನಿತ್ಯ ಕಾಲೇಜಿಗೆ ಬಂದು ಅಲಿದಾಡುವಂಥ ಸ್ಥಿತಿ ಇದೆ. ನೋಡ್ರಿ, ನಾವು ನಮ್ಮ ಕಾಲೇಜ್ನಾಗ ಯಾರು ಕ್ಲಾಸ್ ತೊಗೊಳವಲ್ರಿ. ತೊಗೊಳಕತ್ತಾರ ಒಂದೊಂದು ತೊಗೊತಾರೆ. ಆಮೇಲೆ ಕ್ಲಾಸ್ನ ಒಂದೊಂದು ನಮಗೆ 5th ಸೆಮ್ ಇದೀವಿ ರೀ, ನಾವು ಕ್ಲಾಸೇ ಇಲ್ಲ ರೀ ನಮಗೆ. ಆಮೇಲೆ ಫಸ್ಟ್ ಸೆಮ್ನವ್ರಿಗೆ ತೊಗೊಂತಾರ, ನಮಗೆ ತೊಗೊಳಂಗಿಲ್ಲ. ಮತ್ತು 12 ಗಂಟೆ ಮೇಲೆ ಕ್ಲಾಸ್ ಆಗ್ತಾರೆ ರೀ ನಮ್ಗೆ. ಆಮೇಲೆ ನಮ್ಗೆ ಹೋಗೋಕೆ ಬರೋಕೆ ಭಾಳ ಸಮಸ್ಯೆ ಆಗುತ್ತೆ ರೀ. ಆಮೇಲೆ ನಾವು ಈಗ ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂದ್ರೆ ಆಗಲ್ಲ ರೀ ನಮ್ಗೆ. ಈಗ ನಾವು ಏನು ಮಾಡಮ್ರಿ, ಈಗ ಅವ್ರು ನೋಡಿದ್ರೆ ಮೊನ್ನೆ ಪೇಮೆಂಟ್ ಇಲ್ಲ ಅಂತಂದು ಅವರು ಸ್ಟ್ರೈಕ್ ಮಾಡಿದ್ರು. ಈಗ ನಾವೇನು ಮಾಡಮ್ರಿ? ಈಗ ಎಕ್ಸಾಮ್ ತೊಗೊಂಡ್ರೆ ಸದ್ಯಕ್ಕೆ ಪಾಸ್ ಆಗಲ್ಲ. ಕ್ಲಾಸ್ ಇಲ್ಲಾರ್ದೆ ನಾವು ಹೆಂಗೆ ಹೋದ್ರೆ ಬುಕ್ಕನೇ ಇಲ್ಲ ಅಂದಮೇಲೆ ಹೆಂಗೆ ಬರೀತೀರಿ ನಾವು? ಎಕ್ಸಾಮ್ ಮುಂದೆ ಹಾಕ್ಬೇಕ್ರಿ, ಇಲ್ಲ ಪಾಸ್ ಮಾಡ್ಬೇಕು ನೋಡ್ರಿ ಅವ್ರಿಗೆ. 2.5 ತಿಂಗಳು ಆಗಕ್ಕೆ ಒಂದು ಸರ್ ಕ್ಲಾಸ್ ನಡೆಗಿಲ್ಲ. ಕ್ಲಾಸ್ ನಡೆದು ಕೂಡ ಟೀಚರ್ ಇಲ್ಲ. ಒಂದೇ ಕ್ಲಾಸ್ ತಗೊಂತ ಸರ್ ಊರ್ಲಿದ್ದ ನಾವು ಬರ್ಬೇಕು ಸರ್. ನಮ್ಮ 40-50 ಕಿಲೋಮೀಟ್ರಲ್ಲಿದ್ದ ಬರ್ತೀವಿ ಸರ್. ಬೆಳಗ್ಗೆ 8 ಗಂಟೆಗೆ ಬರ್ತೀವಿ ಸರ್, ಊಟ ಮಾಡಲಾರ್ದ. ಒಂದೇ ಕ್ಲಾಸ್ ನಡೀತೇವೆ ಸರ್, ಊಟ ಇಲ್ಲಾರ್ದ ಕಲ್ಚಿ ಬರ್ತೀವಿ. ಮತ್ತು 2 ಗಂಟೆಗೆ ಐತೆ ಸರ್ ಬಸ್. ಈ ಸಮಸ್ಯೆಯಿಂದ ಟೀಚರ್ಸ್ಗೆಲ್ಲ ನೀಡ್ಬೇಕಂತ ಹೇಳ್ತೀನಿ ಸರ್. ಕ್ಲಾಸ್ ಸರಿಯಾಗಿ ತಗೋಬೇಕಂತ. ಹಾಂ ಸರ್.
ಎಕ್ಸಾಮ್ ಬರೆಯೋಕ್ಕಾಗತ್ತಾ ಆಗಲ್ಲ ಸರ್. ಹೆಂಗ್ ಕ್ಲಾಸ್ ಇರ್ಲಾರ್ದೆ ಹೆಂಗ್ ಬರ್ಬೇಕು ಸರ್ ನಾವು? ಹಾಂ ಸರ್. ಹಿಂಗಾಗಿ ನಿಮ್ಮ ಸಮಸ್ಯೆ ಐತಿ ಈಗ. ಹಾಂ ಸರ್, ಜಾಸ್ತಿ ಇದೆ ಸರ್. ಏನು ಮಾಡ್ಬೇಕಂತೀರಿ? ಗೌರ್ಮೆಂಟ್ ಅಂದ್ರೆ ಸರ್ ಈಗ ಉಚಿತವಾಗಿ ಬಸ್ ಫ್ರೀ ಮಾಡ್ಯಾರ ಸರ್, ಅದನ್ನೆಲ್ಲ ಬಂದ್ ಮಾಡಿ ಸ್ಟೂಡೆಂಟ್ಸ್ಗೆ ಟೀಚರ್ಸ್ ನೀಡಲಿ ಅಂತಂದು ಹೇಳ್ತೀವಿ ಸರ್ ಅಷ್ಟೇ. ಈ ಕುರಿತು ಏನು ಸರ್ಕಾರ ಈ ಒಂದು ಕಾಲೇಜು ಮಟ್ಟಗಳಲ್ಲಿ ಈಗ ಪರೀಕ್ಷೆಯ ಸಮಯವನ್ನಾದರೂ ಮುಂದೂಡಬೇಕು ಅಥವಾ ಈ ಕುರಿತು ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕಾದ ತೀರಾ ಅನಿವಾರ್ಯತೆ ಇದೆ. ಇದಿಲ್ಲದಿದ್ದರೆ ಬಡ ವಿದ್ಯಾರ್ಥಿಗಳು ಓದುವಂಥ ಈ ಕಾಲೇಜುಗಳಲ್ಲಿ ಶಿಕ್ಷಣಕ್ಕೆ ಹಿನ್ನಡೆಯಾಗುವ ಎಲ್ಲ ಸಾಧ್ಯತೆಗಳಿವೆ. ಶರಣಪ್ಪಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.